ಮೊದಲನೆಯ ಪೂರ್ವಕಾಲದ ಇತಿಹಾಸದಿಂದ ವಾಚನ. ಅಧ್ಯಾಯ 3. ಅರಸ ದಾವೀದನ ಮಕ್ಕಳು. ದಾವೀದನು ಹೆಬ್ರೋನಿನಲ್ಲಿದ್ದಾಗ ಅವನಿಗೆ ಹುಟ್ಟಿದ ಗಂಡು ಮಕ್ಕಳ ಹೆಸರುಗಳು ಇವು. ಆಮ್ನೋನ ಜಸ್ರೀಲಿನ ಅಹಿನೋಮ ಇವನ ತಾಯಿ. ತಾನಿಯೇಲ ಕರ್ಮೇಲಿನ ಅಬಿಗೈಯಲು ಇವನ ತಾಯಿ. ಅಬ್ಸಲೋಮ ಗೇಶೂರಿನ ಅರಸ ತಲ್ಮೇಯ ಮಗಳು ಮಾಕ ಇವನ ತಾಯಿ. ಆದೋನಿಯ ಹಗ್ಗೀತ್ ಇವನ ತಾಯಿ. ಶೇಫಟ್ಯ ಅಬೀಟಲಳು ಇವನ ತಾಯಿ. ಇತ್ರಾಮ ಎಗ್ಲಳು ಇವನ ತಾಯಿ. ದಾವೀದನು ಹೆಬ್ರೋನಿನಲ್ಲಿ ಆಳ್ವಿಕೆ ಮಾಡಿದ 7.5 ವರ್ಷಗಳಲ್ಲಿ ಈ 6 ಜನ ಮಕ್ಕಳು ಅಲ್ಲಿಯೇ ಹುಟ್ಟಿದರು. ಜೆರೂಸಲೇಮಿನಲ್ಲಿ ಅವನು ಅರಸನಾಗಿ 33 ವರ್ಷ ಆಡಳಿತ ಮಾಡಿದನು. ಅಲ್ಲಿ ಅವನಿಗೆ ಅನೇಕ ಗಂಡು ಮಕ್ಕಳು ಹುಟ್ಟಿದರು. ದಾವೀದನ ಹೆಂಡತಿ ಬತ್ಸೂವ ಅಮ್ಮಿಯೇಲನ ಮಗಳು. ಆಕೆ ಶಿಮ್ಮ, ಶೋಬಾಬ್, ನಾತಾನ್, ಸೋಲೊಮನ್ ಎಂಬ 4 ಜನ ಗಂಡು ಮಕ್ಕಳಿಗೆ ಜನ್ಮವಿತ್ತಳು. ಅವನಿಗೆ ಇನ್ನೂ 9 ಜನ ಗಂಡು ಮಕ್ಕಳಿದ್ದರು. ಈಬಾರ್, ಎಲಿಶಾಮ, ಎಲಿಫೆಲೆಟ್, ನೊಗ, ಶೆಫೆಗ್, ಯಾಫೀಯ, ಎಲಿಶಾಮ, ಎಲ್ಯಾದ, ಎಲಿಫೆಲೆಟ್ ಎಂಬುವರೇ. ಇವರಲ್ಲದೆ ದಾವೀದನಿಗೆ ಅವನ ಉಪಪತ್ನಿಯರಿಂದ ಗಂಡು ಮಕ್ಕಳಿದ್ದರು. ತಾಮಾರ್ ಎಂಬ ಹೆಣ್ಣು ಮಗಳು ಇದ್ದಳು. ಅರಸ ಸೊಲೊಮೋನನ ವಂಶಜರು. ಸೊಲೊಮೋನನ ವಂಶದಲ್ಲಿ ಜನಿಸಿದವರ ಹೆಸರುಗಳು ಇಂತಿವೆ: ಸೊಲೊಮೋನ, ರೆಹಬ್ಬಾಮ, ಅಬೀಯ, ಆಸ, ಯೆಹೋಷಾಫಾಟ್, ಯೆಹೋರಾಮ್, ಅಹಜ್ಯ, ಯೆಹೋವಾಷ್, ಅಮಚ್ಯ, ಅಜರ್ಯ, ಯೋತಾಮ್, ಆಹಾಜ್, ಹಿಜ್ಕೀಯ, ಮನಸ್ಸೆ, ಆಮೋನ್ ಹಾಗೂ ಯೋಷಿಯ. ಯೋಷಿಯನಿಗೆ 4 ಜನ ಗಂಡು ಮಕ್ಕಳು: ಯೋಹಾನಾನ್, ಯೆಹೋಯಾಕೀಮ್, ಚಿದ್ಕೀಯ ಮತ್ತು ಶಲ್ಲೂಮ್. ಯೆಹೋಯಾಕೀಮನಿಗೆ ಯೆಕೋನ್ಯ ಮತ್ತು ಚಿದ್ಕೀಯ ಎಂಬಿಬ್ಬರು ಮಕ್ಕಳಿದ್ದರು. ಅರಸ ಯೆಹೋಯಾಕೀಮನ ವಂಶಜರು. ಬಾಬಿಲೋನಿನಿಂದ ಸೆರೆಯಾಳಾಗಿ ಒಯ್ಯಲ್ಪಟ್ಟ ಅರಸ ಯೆಕೊನ್ಯನ ವಂಶಜರು ಇವರು. ಯೆಕೊನ್ಯನಿಗೆ 7 ಜನ ಗಂಡು ಮಕ್ಕಳು: ಶೆಯಲ್ತಿಯೇಲ್, ಮಲ್ಕೀರಾಮ್, ಪೆದಾಯ, ಶನಚ್ಚರ್, ಯಕಮ್ಯ, ಹೋಶಾಮ, ನೆಬದ್ಯ ಎಂಬುವರು. ಪೆದಾಯನಿಗೆ ಜೆರುಬ್ಬಾಬೆಲ್ ಮತ್ತು ಶಿಮ್ಮಿ ಎಂಬಿಬ್ಬರು ಮಕ್ಕಳಿದ್ದರು. ಜೆರುಬ್ಬಾಬೆಲನಿಗೆ ಮೆಷುಲ್ಲಾಮ್, ಹನನ್ಯ ಎಂಬ 2 ಗಂಡು ಮಕ್ಕಳು ಹಾಗೂ ಶೆಲೋಮೀತ್ ಎಂಬ ಮಗಳು ಇದ್ದಳು. ಇವರಲ್ಲದೆ ಹಶುಬ, ಓಹೇಲ್, ಬೆರೆಕ್ಯ, ಹಸದ್ಯ, ಯೂಷ, ಬೆಸೆದ್ ಎಂಬ 5 ಗಂಡು ಮಕ್ಕಳು ಅವನಿಗಿದ್ದರು. ಹನನ್ಯನ 2 ಮಕ್ಕಳು ಪೆಲಟ್ಯ ಮತ್ತು ಯೆಶಾಯ ಎಂಬುವರು. ಯೆಶಾಯ ರೆಫಾಯನ ತಂದೆ. ಇವನು ಆರ್ನಾನನ ತಂದೆ. ಇವನು ಓಬದ್ಯನ ತಂದೆ. ಇವನು ಶೆಕನ್ಯನ ತಂದೆ. ಶೆಕನ್ಯನಿಗೆ ಶೆಮ ಎಂಬ ಮಗನು. ಹಟ್ಟೂಷ್, ಈಗಾಲ್, ಬಾರೀಹ, ನೇಹರ್ಯ, ಶಾಫಾಟ್ ಎಂಬ 5 ಜನ ಮೊಮ್ಮಕ್ಕಳು ಇದ್ದರು. ನೇಯರ್ಯನಿಗೆ ಎಲೋಗೆನೆ, ಹಿಜ್ಕೀಯ, ಅಜ್ರೀಕಾಮ್ ಎಂಬ 3 ಮಕ್ಕಳಿದ್ದರು. ಎಲೋಗೆಯಳು 7 ಜನ ಮಕ್ಕಳು: ಹೋದವ್ಯ, ಎಲ್ಯಾಶೀಮ್, ಪೆಲಾಯ, ಅಕ್ಕೂಬ್, ಯೋಹಾನನ್, ದೇಲಾಯ, ಅನಾನಿ ಎಂಬುವರು.